ನಮಸ್ಕಾರ. ಪ್ರತಿ ವರ್ಷದಂತೆ ಈ ಸಾರಿನೂ ಕೂಡ ತಾಯಿ ಗಣಿಕಿಸಿ ಮೈದುಂಬಿ ಹರಿಯುತ್ತಿರುವ ಈ ಸಂದರ್ಭದಲ್ಲಿ ಕಾರ್ಖಾನೆಯ ಸರ್ವ ಆಡಳಿತ ಮಂಡಳಿಯವರು, ಅಧ್ಯಕ್ಷರು, ಸ್ವಾಧ್ಯಕ್ಷರು, ಶ್ರೀ ನಮ್ಮ ನಿರ್ದೇಶಕರಾದಂಥ ಶ್ರೀ ಪ್ರದೇವಗೌಡ ಪಾಟೀಲ್ ದಂಪತಿಗಳಿಂದ ಈ ತಾಯಿಗೆ ಬರುವ ಹಂಗಾಮಿನಲ್ಲಿ ಎಲ್ಲ ರೈತರಿಗೂ, ಕಾರ್ಮಿಕ ವರ್ಗದವರಿಗೂ ಹಾಗೂ ಕಾರ್ಖಾನೆಯ ಎಲ್ಲ ಕಾರ್ಮಿಕ ಸಿಬ್ಬಂದಿಗಳಿಗೂ, ಕಬ್ಬು ಪೂರೈಕೆದಾರರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ, ಪ್ರತಿ ಸಲದಂತೆ ಈ ಸಾರಿನೂ ಕೂಡ ಕಳೆದ 20 ದಿವಸಗಳಿಂದ ನಮ್ಮ ಭಾಗದಲ್ಲಿ ಒಳ್ಳೆಯ ಮಳೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹಂಗಾಮಿನಲ್ಲಿ ನಾವು ಸುಮಾರು 10 ಲಕ್ಷ ಟನ್ ಉಳಿಸುವಂಥ ಒಂದು ಗುರಿಯನ್ನು ಹೊಂದಿದ್ವಿ. ಆ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಅನ್ನೋದು ಇವತ್ತು ಈ ನದಿ ತುಂಬಿ ಇರೋದ್ರಿಂದ ಗುರುತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬರುವ ಹಂಗಾಮಿನಲ್ಲಿ ಯಶಸ್ವಿಯಾಗಿ 10 ಲಕ್ಷ ಟನ್ ಕಬ್ಬನ್ನು ನುರಿಸುವ ಒಂದು ಗುರಿಯನ್ನು ಹೊಂದಲಾಗಿದೆ. ಈ ಭಾಗದ ಎಲ್ಲ ಸರ್ವ ರೈತರು ತಮ್ಮದೇ ಆದ ಈ ಕಾರ್ಖಾನೆಗೆ ಕಬ್ಬು ಪೂರೈಸುವ ಮೂಲಕ ಬರುವ ಹಂಗಾಮನ್ನು ಯಶಸ್ವಿಗೊಳಿಸಬೇಕಂತ ರೈತ ಬಾಂಧವರಲ್ಲಿ, ನನ್ನ ಎಲ್ಲ ಕಾರ್ಮಿಕ ಬಾಂಧವರಲ್ಲಿ, ಎಲ್ಲ ಅಧಿಕಾರ ವರ್ಗದವರಲ್ಲಿ, ನನ್ನ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕ ಮಂಡಳಿಯವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಹಾಗೂ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಎಲ್ಲರೂ ಕೂಡಿ ಪೂಜೆಯನ್ನು ನೆರವೇರಿಸಿದ್ವಿ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾಗಿರತಕ್ಕಂಥ ಸಂಕೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಏನು ಹಿರಣ್ಯಕೇಶಿ ನದಿ ಹರಿತಾ ಇದೆ, ಆ ಹಿರಣ್ಯಕೇಶಿ ನದಿಗೆ ಬಾಗಿನ ಅರ್ಪಿಸುವುದರ ಮೂಲಕವಾಗಿ ಅಧಿಕೃತವಾಗಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಇವತ್ತು ಒಂದು ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಅಜ್ಜು ಕಲ್ಲಟ್ಟಿ ಮತ್ತು ಅಶೋಕ್ ಪಟ್ಟಣಶೆಟ್ಟಿ ಅವರು ಮುಂದೆ ಬರ್ತಕ್ಕಂಥ ಸೀಸನ್ನಲ್ಲಿ ನಾವು ಕನಿಷ್ಠ 10 ಲಕ್ಷ ಮೆಟ್ರಿಕ್ ಟನ್ ಕಬ್ಬನ್ನು ನುರಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಇವತ್ತು ಹೇಳಿದ್ದಾರೆ. ಅದೇ ರೀತಿಗೆ ಬಾಗಿನ ಅರ್ಪಿಸುವುದರ ಜೊತೆಗೆ ವಿಧಾಯಕ ಕೆಲಸಗಳನ್ನ ಮಾಡುವುದರ ಮೂಲಕ ಇಲ್ಲಿನ ಸಿಬ್ಬಂದಿಗೆ ಸಮವಸ್ತ್ರ ಪೂರೈಕೆಯನ್ನು ಕೂಡ ಮಾಡ್ತಿರೋದು ಒಂದು ಮೆಚ್ಚತಕ್ಕಂಥ ಅಂಶ ಅಂತ ಹೇಳ್ಬೋದು. ಯಾಕಂದ್ರೆ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯವರು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರು ಕೂಡ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡುವುದರ ಮೂಲಕವಾಗಿ ರೈತರಿಗೆ ಎಲ್ಲ ರೀತಿಯ ಕಬ್ಬಿನ ಬೆಲೆಗಳನ್ನ ಹೊಸ ಆಡಳಿತ ಮಂಡಳಿ ನೀಡಿ ಈಗಾಗಲೇ ರೈತರ ಮತ್ತು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನೇನು ಸಕ್ಕರೆ ಕಾರ್ಖಾನೆ ದಿವಾಳಿ ಅಂಚಿನಲ್ಲಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಏನು ಹೊಸ ಆಡಳಿತ ಮಂಡಳಿ ಅಂದ್ರೆ ಏನು ಜೊಲ್ಲೆಯವರು ಕೈ ಕೊಟ್ಟೋದ್ರು, ಆ ಸಂದರ್ಭದಲ್ಲಿ ಬಂದಂಥ ಅಜ್ಜು ಕಲ್ಲಟ್ಟಿ ಇರ್ಬೋದು ಅಥವಾ ಅಶೋಕ್ ಪಟ್ಟಣಶೆಟ್ಟಿ ಇರ್ಬೋದು, ಇವರ ಮುಂದಾಳತ್ವದಲ್ಲಿ ಕಾರ್ಮಿಕರ ಸಂಬಳವನ್ನ ಸರಿಯಾದ ಸಮಯಕ್ಕೆ ಮುಡಿಸುವುದರ ಜೊತೆಗೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆದರೂ ಕೂಡ ಇನ್ನು ರೈತರು ಅಥವಾ ಗ್ರಾಹಕರು ಈ ಸಕ್ಕರೆ ಕಾರ್ಖಾನೆ ಮೇಲೆ ಒಂದು ಭರವಸೆ ಅಥವಾ ನಿರೀಕ್ಷೆಯನ್ನು ಇಟ್ಟಿದ್ರು, ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಲವಾರು ಸಮಸ್ಯೆಗಳನ್ನ ಎದುರಿಸಿಯೂ ಕೂಡ ಸಕ್ಕರೆ ಕಾರ್ಖಾನೆ ಯಾವುದೇ ಹಂತದಲ್ಲೂ ದಿವಾಳಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಅಧ್ಯಕ್ಷ ಅಜ್ಜು ಕಲ್ಲಟ್ಟಿ ಮತ್ತು ಉಪಾಧ್ಯಕ್ಷ ಅಶೋಕ್ ಪಟ್ಟಣಶೆಟ್ಟಿ ಹಾಗೂ ಇನ್ನುಳಿದ ಎಲ್ಲ ನಿರ್ದೇಶಕರು ಮತ್ತು MD ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾರ್ಖಾನೆಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಸುದರ್ಶನ್ ಜೊತೆ BS ಸಂದೀಪ್, ಪರ್ಫೆಕ್ಟ್ ನ್ಯೂಸ್, ಸಂಕೇಶ್ವರ.